ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ದರೋಡೆ ಪ್ರಕರಣ ತನಿಖೆ ನಡೀತಾ ಇದೆ. ಆ ಘಟನೆ ಮಾಸೋ ಮುನ್ನವೇ ವಿಜಯಪುರದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಅಲ್ಲೂ ಕೂಡ ಹಾಡ ಹಗಲೇ ಗನ್ ತೋರಿಸಿ ಅಟ್ಟಹಾಸವನ್ನ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ದೃಶ್ಯ 1, ಗನ್ ಹಿಡಿದು ದರೋಡೆಕೋರರು ಎಂಟ್ರಿ. ದೃಶ್ಯ 2, ಚಿನ್ನದಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಕೆ. ದೃಶ್ಯ 3, ಸಿಕ್ಕ ಚಿನ್ನಾಭರಣಗಳ ಲೂಟಿ. ದೃಶ್ಯ 4, ವಿಡಿಯೋ ಮಾಡ್ತಿದ್ದವರ ಮೇಲೆ ಫೈರಿಂಗ್. ದೃಶ್ಯ 5, ಬ್ಯಾಗ್ನಲ್ಲಿ ಚಿನ್ನಾಭರಣ ತುಂಬಿಕೊಂಡು ಪರಾರಿ. ಅಬ್ಬಬ್ಬ, ಈ ದೃಶ್ಯಗಳನ್ನ ನೋಡಿದ್ರೇನೆ ಗೆದೆ ಜಲ್ ಅನ್ನುತ್ತೆ. ಹಾಡ ಹಗಲೇ ದರೋಡೆಕೋರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಜಾಕೆಟ್ ಧರಿಸಿ ಬಂದ ದರೋಡೆಕೋರರು ಚಿನ್ನದಂಗಡಿಯನ್ನೇ ಲೂಟಿ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದಿರುವ ದಿ ಗ್ರೇಟ್ ರಾಬರಿ ಇದು. ಹಾಡಹಗಲೇ ಇಬ್ಬರು ದರೋಡೆಕೋರರು ಯೂನಿಕಾರ್ನ್ ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಕಂಟ್ರಿ ಮೇಡ್ ಪಿಸ್ತೂಲ್ ಹಿಡಿದು ಮಹಾರುದ್ರ ಕಂಚಗಾರ ಎಂಬುವರಿಗೆ ಸೇರಿದ ಭೂಮಿಕಾ ಚಿನ್ನದ ಅಂಗಡಿಗೆ ನುಗ್ಗಿ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಮುಂದೆ ಕುಳಿತಿದ್ದ ವೃದ್ಧೆಗೆ ಗನ್ ತೋರಿಸಿ ಆವಾಜ್ ಹಾಕಿದ್ದಾರೆ. ಇದೇ ವೇಳೆ ಡಕಾಯಿತರು ಗಾಳಿಯಲ್ಲಿ ಗುಂಡು ಹಾರಿಸಿ ಎಲ್ಲರನ್ನ ಸ್ಥಳದಿಂದ ಓಡಿಸಿದ್ದಾರೆ. ಎಲ್ಲರೂ ಓಡಿ ಹೋಗ್ತಿದ್ದಂತೆ ಡಕಾಯಿತರು ಚಿನ್ನದಂಗಡಿ ಬಾಗಿಲಲ್ಲೇ ನಿಂತುಕೊಂಡು ಇಡೀ ಜ್ಯುವೆಲ್ಲರಿ ಶಾಪ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಗನ್ ತೋರಿಸಿ ಅಷ್ಟು ಚಿನ್ನಾಭರಣಗಳನ್ನ ತಾವು ನಿಂತ ಜಾಗಕ್ಕೆ ತರಿಸಿಕೊಂಡಿದ್ದಾರೆ. ಸಿಕ್ಕ ಒಡವೆಗಳನ್ನ ಬ್ಯಾಗ್ಗೆ ಇಳಿಸಿದ್ದಾರೆ. ಸುಮಾರು 205 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ಕದ್ದು ಇಬ್ಬರು ಲೂಟಿಕೋರರು ಪರಾರಿಯಾಗಿದ್ದಾರೆ. 3 ಗಂಟೆ 30 ನಿಮಿಷ ಬಂದಿದ್ದಾರೆ ಸರ್ ಮಧ್ಯಾಹ್ನ ಬಂದು ರೂಮ್ ಪ್ಯಾಕ್ ಅದ ಹೆಲ್ಮೆಟ್ ಮಾಸ್ಕ್ ಹಾಕೊಂಡು ಕೈ ಜಾಕೆಟ್ ಹಾಕೊಂಡು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದುಕೊಂಡಿದ್ದಾರೆ. ನಿಮ್ಮ ಅಂಗಡಿಗೆ ಎಷ್ಟು ಜನ ಬಂದಿದ್ರು? ಇಬ್ರು ಬಂದಿದ್ರು. ಯಾವ ತರ ಇದ್ರು ಅವರು? ನೋಡ್ಲಿಕ್ಕೆ ಹೆಂಗಿದ್ರು? ಪ್ಯಾಕ್ ಇದ್ರು ಸರ್, ಏನು ಬರೀ ಕಣ್ಣಷ್ಟೇ ಕಾಣಿಸ್ತಾರೆ. ಇನ್ನು ದರೋಡೆಕೋರರು ಲೂಟಿ ಮಾಡುವಾಗ ಪಕ್ಕದ ಮೊಬೈಲ್ ಅಂಗಡಿ ಮಾಲೀಕ ಅನಿಲ್ ವಿಡಿಯೋ ಮಾಡ್ತಿದ್ದಾರೆ. ಇದನ್ನ ಕಂಡ ದರೋಡೆಕೋರರು ಅನಿಲ್ನತ್ತ ಗುಂಡು ಹಾರಿಸಿದ್ದಾರೆ. ಆದ್ರೆ ಆ ಗುಂಡು ಅನಿಲ್ ಪಕ್ಕದಲ್ಲಿದ್ದ ಆತ್ಮಲಿಂಗ ಹುಗಾರ ಎಂಬುವರ ಬಲಗಾಲಿಗೆ ತಾಗಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಆತ್ಮಲಿಂಗನಿಗೆ ಚಿಕಿತ್ಸೆ ನೀಡಲಾಗಿದೆ. ಇಬ್ಬರು ಮುಸುಕುದಾರಿಗಳು ಯೂನಿಯನ್ ಬ್ಯಾಂಕ್ ಹತ್ತಿರ ಬಂದು ಮತ್ತೆ ರಿಟರ್ನ್ ಬಂದು ಬಂಗಾರ ಅಂಗಡಿ ಕಡೆ 2 ಬಂಗಾರ ಅಂಗಡಿ ನೋಡಿದ್ರು. ಬಂದು ನೋಡಕ್ಕೆ ಇಲ್ಲಿ ಮಾರುದ್ರ ಕನ್ಸ್ಕರ್ ಅವ್ರ ಅಂಗಡಿ ನೋಡಿ ಪಿಸ್ತೂಲ್ ತೋರಿಸಿ ಒಟ್ಟು ಬಂಗಾರಗಳನ್ನು ಒಯ್ದ್ರು. ನಾ ದೂರದಿಂದ ವಿಡಿಯೋ ಮಾಡುತ್ತಿದ್ದೆ. ವಿಡಿಯೋ ಮಾಡುತ್ತಿರುವಾಗ ನನ್ನ ಹತ್ತಿರ ಪಿಸ್ತೂಲ್ ಗುಂಡು ಹಾರಿಸಿದ್ರು. ಒಬ್ಬ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ. ದರೋಡೆಕೋರರು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ, ಎಎಸ್ಪಿ ರಾಮನಗೌಡ ಹಟ್ಟಿ, ಡಿವೈಎಸ್ಪಿ ಕಟ್ಟಿಮನೆ, ಇನ್ಸ್ಪೆಕ್ಟರ್ ಪರಶುರಾಮ ಮನಗೂಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ. ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ಆಗ್ತಿವೆ. ಬೀದರ್, ಮಂಗಳೂರು, ಮೈಸೂರು, ಬೆಂಗಳೂರು, ಬೆಳಗಾವಿ ಬಳಿಕ ವಿಜಯಪುರದಲ್ಲಿ ಹಾಡಹಗಲೇ ರಾಬರಿ ನಡೆದಿದೆ. ಇದನ್ನೆಲ್ಲ ನೋಡ್ತಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆಯಾ ಅನ್ನೋ ಪ್ರಶ್ನೆ ಮೂಡೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ರೀ 3 ಗಂಟೆ 35 ಮಿನಿಟಿಗೆ ನಾ ಅಂಗಡಿಯಲ್ಲಿದ್ದೆ. ಅಂಗಡಿಯಲ್ಲಿ ಬಂದು ಮುಸುಕುದಾರರು ಬಂದು ಬಂಗಾರ ಅಂಗಡಿಗೆ ಹೋಗಿದ್ದಾರೆ. ಹೋದ ಬಳಕೆ ನಾನು ನೋಡಿತಿಲ್ಲ. ಅದು ನಾನು ಬಾಜುಕ್ ಹುಡುಗ ಬಂದು ಅಣ್ಣ ಇಲ್ಲಿ ಯಾರೋ ಬಂದಿದ್ದಾರೆ ಅಂತ ಬಾ ಅಂತ ಹೇಳಿದ್ರು. ಅಲ್ಲಿ ಸ್ಪಷ್ಟವಾಗಿ ನೋಡಿದೆ.
ಬಂದೂಕಿ ತಗೊಂಡ್ ಪಿಸ್ತೂಲ್ ತೋರಿಸಿ ಅವರಿಗೆ ಎಲ್ಲಾ ಬಂಗಾರನು ಒಳಗೆ ಬ್ಯಾಗ್ನಲ್ಲಿ ಹಾಕ್ತಾ ಇದ್ರು ಬಳಿಕ ನಾನು ಸುಮ್ಮನೆ 2 ಸೆಕೆಂಡ್ ನೋಡಿದೆ, ಮತ್ತೊಂದು ಸೆಕೆಂಡ್ ವಿಡಿಯೋ ಮಾಡ್ಬೇಕಂತ ವಿಚಾರ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡೋದ್ರಲ್ಲಿ ಒಂದು 2-3 ಸೆಕೆಂಡ್ ನನ್ನ ಕಡೆ ನೋಡಿ ಅವರು ಗುಂಡು ಹಾರಿಸಿದ್ರು. ನಾ ಸೈಡ್ ಇಷ್ಟು ಮಾಡೋದ್ರಲ್ಲೇ ನಮ್ಮ ಆತ್ಮಾನಂದ ಹುಡುಗ ಗುಂಡು ತಗಲರಷ್ಟರಿಗೆ ನಾ ಇಲ್ಲಿ ಓಡಿ ಮುಂದೆ ಹೋದೆ. ಅಷ್ಟರಲ್ಲಿ ಅವರು ಎಲ್ಲಾ ದೋಚ್ಕೊಂಡು ಹೋಗಿದ್ರು ಸರ್. ಅದರ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ನಡೆದಿರುವಂತಹ ಈ ದರೋಡೆ ಪ್ರಕರಣ ತನಿಖೆ ನಡೀತಾ ಇದೆ. ಆ ಘಟನೆ ಮಾಸೋ ಮುನ್ನವೇ ವಿಜಯಪುರದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಅಲ್ಲೂ ಕೂಡ ಹಾಡ ಹಗಲೇ ಗನ್ ತೋರಿಸಿ ಅಟ್ಟಹಾಸವನ್ನ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ದೃಶ್ಯ 1, ಗನ್ ಹಿಡಿದು ದರೋಡೆಕೋರರು ಎಂಟ್ರಿ. ದೃಶ್ಯ 2, ಚಿನ್ನದಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಕೆ. ದೃಶ್ಯ 3, ಸಿಕ್ಕ ಚಿನ್ನಾಭರಣಗಳ ಲೂಟಿ. ದೃಶ್ಯ 4, ವಿಡಿಯೋ ಮಾಡ್ತಿದ್ದವರ ಮೇಲೆ ಫೈರಿಂಗ್. ದೃಶ್ಯ 5, ಬ್ಯಾಗ್ನಲ್ಲಿ ಚಿನ್ನಾಭರಣ ತುಂಬಿಕೊಂಡು ಪರಾರಿ. ಅಬ್ಬಬ್ಬ, ಈ ದೃಶ್ಯಗಳನ್ನ ನೋಡಿದ್ರೇನೆ ಎದೆ ಜಲ್ ಅನ್ನುತ್ತೆ. ಹಾಡ ಹಗಲೇ ದರೋಡೆಕೋರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹೆಲ್ಮೆಟ್ ಹಾಕೊಂಡು ಜಾಕೆಟ್ ಧರಿಸಿ ಬಂದ ದರೋಡೆಕೋರರು ಚಿನ್ನದಂಗಡಿಯನ್ನೇ ಲೂಟಿ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದಿರುವ ದಿ ಗ್ರೇಟ್ ರಾಬರಿ ಇದು. ಹಾಡಹಗಲೇ ಇಬ್ಬರು ದರೋಡೆಕೋರರು ಯೂನಿಕಾರ್ನ್ ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಕಂಟ್ರಿ ಮೇಡ್ ಪಿಸ್ತೂಲ್ ಹಿಡಿದು ಮಹಾರುದ್ರ ಕಂಚಗಾರ ಎಂಬುವರಿಗೆ ಸೇರಿದ ಭೂಮಿಕಾ ಚಿನ್ನದ ಅಂಗಡಿಗೆ ನುಗ್ಗಿ ಲೂಟಿ ಮಾಡಿದ್ದಾರೆ. ಚಿನ್ನದಂಗಡಿ ಮುಂದೆ ಕುಳಿತಿದ್ದ ವೃದ್ಧೆಗೆ ಗನ್ ತೋರಿಸಿ ಆವಾಜ್ ಹಾಕಿದ್ದಾರೆ. ಇದೇ ವೇಳೆ ಡಕಾಯಿತರು ಗಾಳಿಯಲ್ಲಿ ಗುಂಡು ಹಾರಿಸಿ ಎಲ್ಲರನ್ನ ಸ್ಥಳದಿಂದ ಓಡಿಸಿದ್ದಾರೆ. ಎಲ್ಲರೂ ಓಡಿ ಹೋಗ್ತಿದ್ದಂತೆ ಡಕಾಯಿತರು ಚಿನ್ನದಂಗಡಿ ಬಾಗಿಲಲ್ಲೇ ನಿಂತುಕೊಂಡು ಇಡೀ ಜ್ಯುವೆಲ್ಲರಿ ಶಾಪ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಗನ್ ತೋರಿಸಿ ಅಷ್ಟು ಚಿನ್ನಾಭರಣಗಳನ್ನ ತಾವು ನಿಂತ ಜಾಗಕ್ಕೆ ತರಿಸಿಕೊಂಡಿದ್ದಾರೆ. ಸಿಕ್ಕ ಒಡವೆಗಳನ್ನ ಬ್ಯಾಗ್ಗೆ ಇಳಿಸಿದ್ದಾರೆ. ಸುಮಾರು 205 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ಕದ್ದು ಇಬ್ಬರು ಲೂಟಿಕೋರರು ಪರಾರಿಯಾಗಿದ್ದಾರೆ. 3 ಗಂಟೆ 30 ನಿಮಿಷ ಬಂದಿದ್ದಾರೆ ಸರ್ ಮಧ್ಯಾಹ್ನ ರೀ. ಬಂದು ಫುಲ್ ಪ್ಯಾಕ್ ಅದ ಹೆಲ್ಮೆಟ್ ಮಾಸ್ಕ್ ಹಾಕೊಂಡು ಕೈ ಜಾಕೆಟ್ ಹಾಕೊಂಡು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದುಕೊಂಡಿದ್ದಾರೆ. ನಿಮ್ಮ ಅಂಗಡಿಗೆ ಎಷ್ಟು ಜನ ಬಂದಿದ್ರು? ಇಬ್ರು ಬಂದಿದ್ರು. ಏನ್ ಯಾವ ತರ ಇದ್ರು ಅವರು? ನೋಡ್ಲಿಕ್ಕೆ ಹೆಂಗಿದ್ರು? ಪ್ಯಾಕ್ ಇದ್ರು ಸರ್, ಏನು ಬರೀ ಕಾಣಷ್ಟೇ ಕಾಣಿಸ್ತಾರೆ. ಇನ್ನು ದರೋಡೆಕೋರರು ಲೂಟಿ ಮಾಡುವಾಗ ಪಕ್ಕದ ಮೊಬೈಲ್ ಅಂಗಡಿ ಮಾಲೀಕ ಅನಿಲ್ ವಿಡಿಯೋ ಮಾಡ್ತಿದ್ದ.